ವೆರಿ ಇಂಟ್ರೆಸ್ಟಿಂಗ್ಲಿ ರಾಜ್ಯ ಸಚಿವ ಸಂಪುಟಕ್ಕೆ ಮತ್ತೊಂದು ಭರ್ಜರಿ ಸರ್ಜರಿ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಆ ಮಟ್ಟಿಗಿನ ಕೆಲ ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಚಿವ ಸಂಪುಟದಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ಇದೆ. ಶೀಘ್ರದಲ್ಲೇ ರಾಜ್ಯ ರಾಜಕಾರಣ ದೆಹಲಿಗೆ ಮತ್ತೆ ಶಿಫ್ಟ್ ಆಗುತ್ತೆ. ವಿಧಾನಸಭೆ ಅಧಿವೇಶನ ಬಳಿಕ ಅಂದ್ರೆ ವಿಧಾನಮಂಡಲ ಅಧಿವೇಶನದ ಬಳಿಕ ಮತ್ತೆ ಸಂಪುಟ ಕಸರತ್ತು ಈಗ ಚುರುಕು ಪಡಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ರಾಜಕೀಯದ ಕೆಲ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀವು ಟಿವಿ9 ನಲ್ಲಿ ಮಾತ್ರ ಗಮನಿಸ್ತಾ ಹೋಗ್ಬೋದು. ಏನದು? ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಿಂದ ಕೆಲವರಿಗೆ ಕೊಕ್ ಕೊಡಬಹುದು. ಅದು 3 ರಿಂದ 5 ಸಚಿವರನ್ನ ಸಂಪುಟದಿಂದ ಕೈಬಿಡುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ರಾಜ್ಯ ನಾಯಕರುಗಳ ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡಿದೆಯಂತೆ. ಹಿರಿಯ ಸಚಿವರನ್ನ ಕೈಬಿಡುವ ಬಗ್ಗೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಕೊಡಬಹುದು. ಗುರುವಾರ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವಂತ ಚಾನ್ಸಸ್ ಕೂಡ ಇದೆ. ಆಗಸ್ಟ್ 27ನೇ ತಾರೀಕಿನಂದು ಸಿಎಂ ಹೈಕಮಾಂಡ್ ಮಾತುಕತೆ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕಾಗಿ ಕೆಲ ಹಿರಿಯ ನಾಯಕರುಗಳು ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಬದಲಾವಣೆಯ ನಿರೀಕ್ಷೆ ಇದೆ. ಸಿಎಂ ಜೊತೆ ಮಾತುಕತೆಯ ಬಳಿಕ ಸಂಪುಟ ಸರ್ಜರಿ ಬಗ್ಗೆ ನಿರ್ಧಾರ ಆಗುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ಕೆಲವರು ಬಹಳ ಹಠ ಹಿಡಿದಿರುವಂಥದ್ದೇ ಈಗ ಮತ್ತಷ್ಟು ಬದಲಾವಣೆಗೆ ಕಾರಣ ಆಗುವಂಥ ಚಾನ್ಸಸ್ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ.